N1 ಕ್ರಿಕೆಟ್ ಅಕಾಡೆಮಿ ಸೀಸನ್ 3 ಸ್ಟಾರ್ಟ್ ಆಗ್ತಿದೆ. ಹೆಂಗ್ ನಡೀತಿದೆ ಪ್ರಾಕ್ಟೀಸ್? ಪ್ರಾಕ್ಟೀಸ್ ನಡೀತಾ ಇದೆ. ಖುಷಿ ಏನಂದ್ರೆ ಎಲ್ಲ ಆರ್ಟಿಸ್ಟ್ಗಳನ್ನ ಒಟ್ಟಿಗೆ ಸೇರಿಸಿದ್ದಾರೆ. ಇನ್ನೊಂದು ಎಲ್ಲ ಆರ್ಟಿಸ್ಟ್ಗಳು ಎಲ್ಲ ಅವ್ರವ್ರ ಸೀರಿಯಲ್ ಅಲ್ಲಿ ಅವ್ರವ್ರದ್ದು ಶೋಸ್ ಅಲ್ಲಿ ಬ್ಯುಸಿ ಇರ್ತಾರೆ. ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಆಟ ಆಡೋದೇ ಫನ್. ಇದನ್ನ ಸೀರಿಯಸ್ ಆಗಿ ತಗೊಳ್ಳೋ ಬದಲು ನಾವು ಫನ್ ಆಗಿ ಹೋಗೋಣ ಅಂತ ನನ್ಗನ್ಸುತ್ತೆ. ಓಕೆ, ನೀವು ಬೌಲರಾ ಅಥವಾ ಬ್ಯಾಟ್ಸ್ಮನ್ ಅಥವಾ ಆಲ್ರೌಂಡರ್? ಆಲ್ರೌಂಡರ್ ನಾನು. ಮೊದಲು ಯಾವಾಗ ಕ್ರಿಕೆಟ್ ಆಡಿದ್ದು? ನಾನು ನನ್ನ ಗಂಡ ಕ್ರಿಕೆಟ್ ಟೀಮ್ ಅಲ್ಲಿ ಇದ್ದಾರೆ. ಸೊ ಅವ್ರ ಜೊತೆ ಅವ್ರ ಫ್ರೆಂಡ್ಸ್ ಜೊತೆ ಆಟ ಆಡ್ತಾ ಇರ್ತೀನಿ. ಆಮೇಲೆ ಇಂಜಿನಿಯರಿಂಗ್ ಆಡ್ಬೇಕಾದ್ರೆ ನಾನು ಒಬ್ಳೆ ಹುಡುಗಿ ಇದ್ದಿದ್ದು ಕ್ಲಾಸ್ ಅಲ್ಲಿ. ಸೊ ನಾನು ಅವಾಗ್ಲೂ ಕ್ರಿಕೆಟ್ ಟೀಮ್ ಅಲ್ಲಿ ಆಟ ಆಡ್ತಾ ಇದ್ದೆ. ಸೊ ನಂಗೆ ಆಟ ಆಡಿ ಗೊತ್ತು, ಅದು ಆರೆಂಜ್ಗಲ್ಲ ಸ್ವಲ್ಪ ಗೊತ್ತು. ಓಕೆ, ಇಷ್ಟು ಜನ ಎಲ್ಲ ಸೆಲೆಬ್ರಿಟೀಸ್ ಒಟ್ಟಿಗೆ ಸೇರಿ ಆಡ್ತಿರೋದು ಒಂದು ಒಳ್ಳೆ ಬೆಳವಣಿಗೆ. ಸೊ ನಿಮ್ಗೆ ಎಷ್ಟು ಖುಷಿ ಇದೆ ಅದ್ರ ಬಗ್ಗೆ? ಎಲ್ರನ್ನ ತುಂಬಾ ಟೈಮ್ ಆದ್ಮೇಲೆ ಮೀಟ್ ಆಗಕ್ ಸಿಕ್ತು. ಕೆಲವ್ರನ್ನಂತೂ 7 ವರ್ಷ ಆದ್ಮೇಲೆ ನಾನು ಮೀಟ್ ಆದೆ. ಇದೊಂಥರ ಫನ್ ಇದೆ, ಎಲ್ರನ್ನ ಮೀಟ್ ಆಗೋದೇ ಒಂದು ಫನ್ ಇದೆ. ಅಂದ್ರೆ ಇದೆಲ್ಲ ನೋಡ್ತಾ ಇದ್ರೆ ನಾರ್ಮಲ್ ಆಗಿ ಇನ್ನೊಂದು ರೂಮರ್ ನಡೀತಾ ಇರುತ್ತೆ, ಅಂದ್ರೆ ಬಿಗ್ ಬಾಸ್ ಬಗ್ಗೆ ಕೂಡ. ಸೊ ಈಗಿನ ಯಾರು ಹೋಗ್ಬೇಕು, ಈ ತರ ಸೆಲೆಬ್ರಿಟೀಸ್ ಹೋಗ್ಬೇಕು, ಅವ್ರು ಹೋಗ್ಬೇಕು ಅಂತ ನಿಮ್ಗೆ ಅದ್ರ ಬಗ್ಗೆ ಏನಾದ್ರು ಐಡಿಯಾ ಇದೆ? ಯೂಶಲಿ ಒಬ್ರು ಕಾಮಿಡಿಯನ್ ಇರ್ತಾರೆ, ಒಬ್ರು ಸ್ವಲ್ಪ ಸೀನಿಯರ್ ಆರ್ಟಿಸ್ಟ್ ಇರ್ತಾರೆ, ಒಬ್ರು ಚೆನ್ನಾಗಿರೋ ಹೀರೋ ಇರ್ತಾರೆ, ಒಂದ್ ಚೆನ್ನಾಗಿರೋ ಹೀರೋಯಿನ್ ಇರ್ತಾರೆ. ಸೊ ಎಲ್ರು ಇರ್ತಾರೆ ಅಂತ ನನ್ಗೆ ಅನ್ಸುತ್ತೆ. ಯಾರೇ ಹೋಗ್ತಿದ್ರು ಆಲ್ ದ ಬೆಸ್ಟ್. ಅಪ್ರೋಚ್ ಬಂದಿತ್ತ ಅಂತ? ಇಲ್ಲ, ನನ್ಗೆ ಎಂತ, ನಾನು ಈಗ ರಾಜರಾಣಿ ಮುಗಿಸಿರೋದಷ್ಟೇ, ಏನು ಬಂದಿಲ್ಲ. ಇನ್ ಕೇಸ್ ವೈಲ್ಡ್ ಕಾರ್ಡ್ ಎಂಟ್ರಿ ಆ ತರ ಏನಾದ್ರು ಬಂದ್ರೆ ಆರ್ ಯು ರೆಡಿ ಮ್ಯಾಮ್? ಇಲ್ಲ, ನಾನು ಫಸ್ಟ್ ಇಂದಾನೆ ಹೋಗ್ಬೇಕು, ವಿಟಿ ನೋಡೇ ಹೋಗ್ಬೇಕು. ಸೊ ಹಂಗೇನಾದ್ರು ಬಂದ್ರೆ ನಾನು ಫಸ್ಟ್ ಇಂದಾನೆ ಹೋಗ್ತೀನಿ. ಓಕೆ, ರೆಗ್ಯುಲರ್ ಆಗಿ ಈಗ ಪ್ರತಿ ಸೀಸನ್ ಸ್ಟಾರ್ಟ್ ಆದಾಗ್ಲೂ ಇವ್ರ ಹತ್ರ ಒಂದು ಆಫರ್ ಹೋಗಿತ್ತು ಬಿಗ್ ಬಾಸ್ ಗೆ ಅನ್ನೋ ತರದಿರುತ್ತೆ. ಸೊ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರಿಗಾದ್ರೂ ಆತರ? ದೇವ್ರಣಗೂ ಗೊತ್ತಿಲ್ಲ. ನಾನು ನನ್ನ ಶೋ ಅಲ್ಲಿ ನನ್ನ ಗಂಡನ ಜೊತೆ ಬ್ಯುಸಿ ಆಗಿದ್ದೆ ರಾಜರಾಣಿಯಲ್ಲಿ. ನಾನು ಬೇರೆಯವ್ರ ಬಗ್ಗೆ ಕಾಂಟ್ಯಾಕ್ಟ್ ಮಾಡಕ್ಕೂ ಹೋಗಿಲ್ಲ. ಇಲ್ಲ, ನನ್ನ ಹತ್ರ ಯಾರು ಏನು ಹಂಚ್ಕೊಂಡಿಲ್ಲ. ಮತ್ತೆ ಇನ್ನೊಂದು, ಎಲ್ಲರೂ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡೇ ಮಾಡ್ತಾರೆ. ಯಾಕಂದ್ರೆ ಯಾರಿಗೆ ಕಾಲ್ ಬಂದಿದ್ರು ಯಾರಿಗೂ ಗೊತ್ತಾಗಬಾರ್ದು ಅನ್ನೋದೊಂದು ಚಾನೆಲ್ ಇಂದನೂ ತಿಳಿಸಿರ್ತಾರೆ ಅವ್ರಿಗೆ. ಸೊ ಯಾರು ಹೇಳಲ್ಲ ಅನ್ಸುತ್ತೆ ನಂಗೆ. ನಿಮ್ಗೆ ಅನ್ಸುತ್ತಾ ಯಾರಿಗಾರು ಹೇಳಿದ್ದಾರೆ ಅಂತ? ಹೇಳಿದಾರಾ? ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಎಲ್ರಿಗೂ.